ಬುರ್ಡೆ ಗ್ಯಾಂಗ್ನ ಒಂದೊಂದು ಮಾಹಿತಿಗಳು ಈಗ ಲಭ್ಯವಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಗ್ತಾ ಇದೆ. ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಈಗ ಬಟಾ ಬಯಲಾಗ್ತಾ ಇದೆ. ಏನದು? ಚಿನ್ನಯ್ಯ ಕೊಟ್ಟಂತ ಬುರ್ಡೆ ರಹಸ್ಯ. ಇದು ಬುರ್ಡೆ ಗ್ಯಾಂಗ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದಲ್ಲಿ ಬಯಲಾಯಿತು. ಎಕ್ಸ್ಕ್ಲೂಸಿವ್ ಚಿನ್ನಯ್ಯ ನೀಡಿದ್ದ ಬುರ್ಡೆ ರಹಸ್ಯ ಬಟಾ ಬಯಲಾಗಿದೆ. ಕೋರ್ಟ್ಗೆ ಕೊಟ್ಟಿತ್ತು 40 ವರ್ಷದ ಹಳೆ ಬುರ್ಡೆ. ಮೆಡಿಕಲ್ ಸೆಂಟರ್ನಿಂದ ತಂದಿದ್ದ ಬುರ್ಡೆ ಅಂತದ್ದು. ಎಸ್ಐಟಿಗೆ ಮಾಹಿತಿ ನೀಡಿದ್ದಾರೆ ತಜ್ಞರು. ಇದು ಬುರ್ಡೆ ಗ್ಯಾಂಗ್ನ ಮತ್ತೊಂದು ಎಕ್ಸ್ಕ್ಲೂಸಿವ್. ರಿಪಬ್ಲಿಕ್ ಕನ್ನಡ ಆರಂಭದಿಂದಲೂ ಹೇಳ್ತಾ ಇತ್ತು, ಈ ಬುರ್ಡೆ ತಂದಂತ ಜಾಗವನ್ನ ಯಾಕೆ ಚಿನ್ನಯ್ಯ ತೋರಿಸ್ತಾ ಇಲ್ಲ, ಯಾಕೆ ಎಸ್ಐಟಿ ತನಿಖಾ ತಂಡ ಆ ಬುರ್ಡೆ ತಂದ ಜಾಗಕ್ಕೆ ಹೋಗಿ ಉತ್ಖನನವನ್ನ ಮಾಡ್ತಾ ಇಲ್ಲ, ಯಾಕೆ ಆ ಜಾಗವನ್ನ ಗುರುತಿಸಿಲ್ಲ ಅಂತೇಳಿ ಪ್ರಶ್ನೆಯನ್ನ ಮಾಡ್ತಾ ಬರ್ತಾ ಇತ್ತು. ಕಾರಣ ಇಷ್ಟೇ, ಚಿನ್ನಯ್ಯನಿಗೆ ಆ ಬುರ್ಡೆ ಎಲ್ಲಿಂದ ತಂದಿದ್ದು ಅನ್ನೋದೇ ಗೊತ್ತಿರಲಿಲ್ಲ. ಇನ್ನು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿರುವ ಆರೋಪಕ್ಕೆ ವಿರಾಜಪೇಟೆ ಸೋಮವಾರಪೇಟೆಯಲ್ಲಿ ಪ್ರತಿಭಟನೆಯ ಕಾವು ಹೆಚ್ಚಾಗಿತ್ತು. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ಧರ್ಮಸ್ಥಳ ಭಕ್ತರು ಹಾಗೂ ಬಿಜೆಪಿಯಿಂದ ಹೋರಾಟ ನಡೀತಾ ಇದೆ. ವಿರಾಜಪೇಟೆ ಹಾಗೂ ಸೋಮವಾರಪೇಟೆಯಲ್ಲಿ ಪ್ರತಿಭಟನೆ ನಡೀತಾ ಇದೆ. ವಿರಾಜಪೇಟೆಯ ಗಡಿಯಾರ ಕಂಬದ ಬಳಿ ಪ್ರತಿಭಟನೆ ನಡೆಸಿದ್ದಾರೆ. ಮಾನವ ಸರಪಳಿಯನ್ನು ನಿರ್ಮಿಸಿ ರಸ್ತೆಯನ್ನು ತಡೆದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದಾರೆ. ಧರ್ಮಸ್ಥಳದ ಮೇಲೆ ನಿರಂತರ ಅಪಪ್ರಚಾರ ಆಗ್ತಿದೆ ಅಂತ ಹೇಳಿ ಇಂದು ಕೊಡಗು ಜಿಲ್ಲೆ ಹಲವೆಡೆ ಪ್ರತಿಭಟನೆ ಮಾಡಲಾಗ್ತಿದೆ. ನಾವು ಈ ಕೊಡಗು ಜಿಲ್ಲೆ ವಿರಾಜಪೇಟೆಯಲ್ಲಿ ಇದ್ದೇವೆ. ವಿರಾಜಪೇಟೆಯಲ್ಲಿ ಕೂಡ ಬಿಜೆಪಿ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಆರಂಭ ಮಾಡಿರುವಂತದ್ದು. ವಿರಾಜಪೇಟೆಯ ಗಡಿಯಾರ ಕಂಬದ ಬಳಿ ಈ ಪ್ರತಿಭಟನೆ ನಡೀತಾ ಇದೆ. ಮಾನವ ಸರಪಳಿ ಮಾಡಿ ರಸ್ತೆ ತಡೆ ಮಾಡಿ ಪ್ರತಿಭಟನೆ ಆಯಿತು. ಇಷ್ಟೊತ್ತು ಈಗ ಮಾತಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಅವರು ಕೂಡ ಸ್ಥಳದಲ್ಲಿದ್ದಾರೆ. ಮತ್ತೆ ಕೆಲವೇ ಕ್ಷಣಗಳಲ್ಲಿ ಸಂಸದರಾದ ಯದುವೀರ್ ಅವರು ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನೂರಾರು ಪಕ್ಷದ ಕಾರ್ಯಕರ್ತರು ಪಾಲ್ಗೊಂಡಿರುವಂತದ್ದು. ಅಂದ್ರೆ ನಿರಂತರವಾಗಿ ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗ್ಗಡೆ ಮೇಲೆ ಅಪಪ್ರಚಾರ ಆಗ್ತಿದೆ ಅಂತ ಹೇಳುವಂತದ್ದು ಆರೋಪ. ಇದುವರೆಗೂ ಮಡಿಕೇರಿ, ಕುಶಾಲನಗರ ಬೇರೆ ಬೇರೆ ಕಡೆ ಪ್ರತಿಭಟನೆ ಮಾಡಲಾಗ್ತಿತ್ತು. ಇವತ್ತು ಸೋಮವಾರಪೇಟೆ ಹಾಗೂ ವಿರಾಜಪೇಟೆಯಲ್ಲಿ ಈ ಪ್ರತಿಭಟನೆಯನ್ನು ಮಾಡಲಾಗ್ತಿದೆ. ಅಂದ್ರೆ ಒಂದು ತಂಡ ಷಡ್ಯಂತ್ರವನ್ನು ಮಾಡ್ತಿರುವಂತದ್ದು ಧರ್ಮಸ್ಥಳದ ವಿರುದ್ಧ. ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು, ಅವರ ಹಿಂದೆ ಯಾರಿದ್ದಾರೆ ಅವರನ್ನು ಹುಡುಕಿ ತೆಗೆಯುವಂತ ಕೆಲಸ ಆಗಬೇಕಂತ ಹೇಳಿ ಒತ್ತಾಯ ಕೇಳಿ ಬರ್ತಿರುವಂತದ್ದು. ಮತ್ತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೂಡ ಬಿಜೆಪಿ ಕಾರ್ಯಕರ್ತರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರವೇ ಇದಕ್ಕೆಲ್ಲ ಕಾರಣ ಅಂತ ಹೇಳಿ ಒಂದು ಆರೋಪ ಮಾಡ್ತಿರುವಂತದ್ದು. ಆದ್ರಿಂದ ಕೂಡಲೇ ತಪ್ಪಿತಸ್ಥರು ಯಾರಿದ್ದಾರೆ ಅವರನ್ನು ಅರೆಸ್ಟ್ ಮಾಡೋದ್ರ ಜೊತೆಗೆ ಅವರ ಹಿಂದೆ ಯಾರಿದ್ದಾರೆ, ಕಾಣದ ಕೈಗಳು ಯಾರಿದ್ದಾರೆ ಅವರನ್ನು ಹುಡುಕಿ ಬಂಧನ ಮಾಡುವಂತ ಕೆಲಸವನ್ನು ಮಾಡಬೇಕಂತ ಹೇಳಿ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಂಪ್ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್. ಬುರ್ಡೆ ಗ್ಯಾಂಗ್ನ ಒಂದೊಂದು ಮಾಹಿತಿಗಳು ಈಗ ಲಭ್ಯವಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಗ್ತಾ ಇದೆ. ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಈಗ ಬಟಾ ಬಯಲಾಗ್ತಾ ಇದೆ. ಏನದು? ಚಿನ್ನಯ್ಯ ಕೊಟ್ಟಂತ ಬುರ್ಡೆ ರಹಸ್ಯ. ಇದು ಬುರ್ಡೆ ಗ್ಯಾಂಗ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದಲ್ಲಿ ಬಯಲಾಯಿತು. ಎಕ್ಸ್ಕ್ಲೂಸಿವ್ ಚಿನ್ನಯ್ಯ ನೀಡಿದ್ದ ಬುರ್ಡೆ ರಹಸ್ಯ ಬಟಾ ಬಯಲಾಗಿದೆ. ಕೋರ್ಟ್ಗೆ ಕೊಟ್ಟಿತ್ತು 40 ವರ್ಷದ ಹಳೆ ಬುರ್ಡೆ. ಮೆಡಿಕಲ್ ಸೆಂಟರ್ನಿಂದ ತಂದಿದ್ದ ಬುರ್ಡೆ ಅಂತದ್ದು. ಎಸ್ಐಟಿಗೆ ಮಾಹಿತಿ ನೀಡಿದ್ದಾರೆ ತಜ್ಞರು. ಇದು ಬುರ್ಡೆ ಗ್ಯಾಂಗ್ನ ಮತ್ತೊಂದು ಎಕ್ಸ್ಕ್ಲೂಸಿವ್. ರಿಪಬ್ಲಿಕ್ ಕನ್ನಡ ಆರಂಭದಿಂದಲೂ ಹೇಳ್ತಾ ಇತ್ತು, ಈ ಬುರ್ಡೆ ತಂದಂತ ಜಾಗವನ್ನ ಯಾಕೆ ಚಿನ್ನಯ್ಯ ತೋರಿಸ್ತಾ ಇಲ್ಲ, ಯಾಕೆ ಎಸ್ಐಟಿ ತನಿಖಾ ತಂಡ ಆ ಬುರ್ಡೆ ತಂದ ಜಾಗಕ್ಕೆ ಹೋಗಿ ಉತ್ಖನನವನ್ನ ಮಾಡ್ತಾ ಇಲ್ಲ, ಯಾಕೆ ಆ ಜಾಗವನ್ನ ಗುರುತಿಸಿಲ್ಲ ಅಂತೇಳಿ ಪ್ರಶ್ನೆಯನ್ನ ಮಾಡ್ತಾ ಬರ್ತಾ ಇತ್ತು. ಕಾರಣ ಇಷ್ಟೇ, ಚಿನ್ನಯ್ಯನಿಗೆ ಆ ಬುರ್ಡೆ ಎಲ್ಲಿಂದ ತಂದಿದ್ದು ಅನ್ನೋದೇ ಗೊತ್ತಿರಲಿಲ್ಲ. ಇನ್ನು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿರುವ ಆರೋಪಕ್ಕೆ ವಿರಾಜಪೇಟೆ ಸೋಮವಾರಪೇಟೆಯಲ್ಲಿ ಪ್ರತಿಭಟನೆಯ ಕಾವು ಹೆಚ್ಚಾಗಿತ್ತು. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ಧರ್ಮಸ್ಥಳ ಭಕ್ತರು ಹಾಗೂ ಬಿಜೆಪಿಯಿಂದ ಹೋರಾಟ ನಡೀತಾ ಇದೆ. ವಿರಾಜಪೇಟೆ ಹಾಗೂ ಸೋಮವಾರಪೇಟೆಯಲ್ಲಿ ಪ್ರತಿಭಟನೆ ನಡೀತಾ ಇದೆ. ವಿರಾಜಪೇಟೆಯ ಗಡಿಯಾರ ಕಂಬದ ಬಳಿ ಪ್ರತಿಭಟನೆ ನಡೆಸಿದ್ದಾರೆ. ಮಾನವ ಸರಪಳಿಯನ್ನು ನಿರ್ಮಿಸಿ ರಸ್ತೆಯನ್ನು ತಡೆದು
ಆಕ್ರೋಶವನ್ನ ಹೊರಹಾಕಿದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದಾರೆ. ಧರ್ಮಸ್ಥಳದ ಮೇಲೆ ನಿರಂತರ ಅಪಪ್ರಚಾರ ಆಗ್ತಿದೆ ಅಂತ ಹೇಳಿ ಇಂದು ಕೊಡಗು ಜಿಲ್ಲೆ ಹಲವೆಡೆ ಪ್ರತಿಭಟನೆ ಮಾಡಲಾಗ್ತಿದೆ. ನಾವು ಈ ಕೊಡಗು ಜಿಲ್ಲೆ ವಿರಾಜಪೇಟೆಯಲ್ಲಿ ಇದ್ದೇವೆ. ವಿರಾಜಪೇಟೆಯಲ್ಲಿ ಕೂಡ ಬಿಜೆಪಿ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಆರಂಭ ಮಾಡಿರುವಂತದ್ದು. ವಿರಾಜಪೇಟೆಯ ಗಡಿಯಾರ ಕಂಬದ ಬಳಿ ಈ ಪ್ರತಿಭಟನೆ ನಡೀತಾ ಇದೆ. ಮಾನವ ಸರಪಳಿ ಮಾಡಿ ರಸ್ತೆ ತಡೆ ಮಾಡಿ ಪ್ರತಿಭಟನೆ ಆಯಿತು. ಇಷ್ಟೊತ್ತು ಈಗ ಮಾತಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಅವರು ಕೂಡ ಸ್ಥಳದಲ್ಲಿದ್ದಾರೆ. ಮತ್ತೆ ಕೆಲವೇ ಕ್ಷಣಗಳಲ್ಲಿ ಸಂಸದರಾದ ಯದುವೀರ್ ಅವರು ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನೂರಾರು ಪಕ್ಷದ ಕಾರ್ಯಕರ್ತರು ಪಾಲ್ಗೊಂಡಿರುವಂತದ್ದು. ಅಂದ್ರೆ ನಿರಂತರವಾಗಿ ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗ್ಗಡೆ ಮೇಲೆ ಅಪಪ್ರಚಾರ ಆಗ್ತಿದೆ ಅಂತ ಹೇಳುವಂತದ್ದು ಆರೋಪ. ಇದುವರೆಗೂ ಮಡಿಕೇರಿ, ಕುಶಾಲನಗರ ಬೇರೆ ಬೇರೆ ಕಡೆ ಪ್ರತಿಭಟನೆ ಮಾಡಲಾಗ್ತಿತ್ತು. ಇವತ್ತು ಸೋಮವಾರಪೇಟೆ ಹಾಗೂ ವಿರಾಜಪೇಟೆಯಲ್ಲಿ ಈ ಪ್ರತಿಭಟನೆಯನ್ನು ಮಾಡಲಾಗ್ತಿದೆ. ಅಂದ್ರೆ ಒಂದು ತಂಡ ಷಡ್ಯಂತ್ರವನ್ನು ಮಾಡ್ತಿರುವಂತದ್ದು ಧರ್ಮಸ್ಥಳದ ವಿರುದ್ಧ. ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು. ಅವರ ಹಿಂದೆ ಯಾರಿದ್ದಾರೆ ಅವರನ್ನು ಹುಡುಕಿ ತೆಗೆಯುವಂತ ಕೆಲಸ ಆಗ್ಬೇಕಂತ ಹೇಳಿ ಒತ್ತಾಯ ಕೇಳಿ ಬರ್ತಿರುವಂತದ್ದು. ಮತ್ತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೂಡ ಬಿಜೆಪಿ ಕಾರ್ಯಕರ್ತರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರವೇ ಇದಕ್ಕೆಲ್ಲ ಕಾರಣ ಅಂತ ಹೇಳಿ ಒಂದು ಆರೋಪ ಮಾಡ್ತಿರುವಂತದ್ದು. ಆದ್ರಿಂದ ಕೂಡಲೇ ತಪ್ಪಿತಸ್ಥರು ಯಾರಿದ್ದಾರೆ ಅವರನ್ನು ಅರೆಸ್ಟ್ ಮಾಡೋದ್ರ ಜೊತೆಗೆ ಅವರ ಹಿಂದೆ ಯಾರಿದ್ದಾರೆ, ಕಾಣದ ಕೈಗಳು ಯಾರಿದ್ದಾರೆ ಅವರನ್ನು ಹುಡುಕಿ ಬಂಧನ ಮಾಡುವಂತ ಕೆಲಸವನ್ನು ಮಾಡಬೇಕಂತ ಹೇಳಿ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಂಪ್ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ. ಬುರುಡೆ ಗ್ಯಾಂಗ್ನ ಒಂದೊಂದು ಮಾಹಿತಿಗಳು ಈಗ ಲಭ್ಯವಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಗ್ತಾ ಇದೆ. ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಈಗ ಬಟಾ ಬಯಲಾಗ್ತಾ ಇದೆ. ಏನದು? ತಿನ್ನಯ್ಯ ಕೊಟ್ಟಂತ ಬುರುಡೆ ರಹಸ್ಯ. ಇದು ಬುರುಡೆ ಗ್ಯಾಂಗ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದಲ್ಲಿ ಬಯಲಾಯಿತು. ಎಕ್ಸ್ಕ್ಲೂಸಿವ್ ತಿನ್ನಯ್ಯ ನೀಡಿದ್ದ ಬುರುಡೆ ರಹಸ್ಯ ಬಟಾ ಬಯಲಾಗಿದೆ. ಕೋರ್ಟ್ಗೆ ಕೊಟ್ಟಿತ್ತು 40 ವರ್ಷದ ಹಳೆ ಬುರುಡೆ. ಮೆಡಿಕಲ್ ಸೆಂಟರ್ ನಿಂದ ತಂದಿದ್ದ ಬುರುಡೆ ಅಂತದ್ದು. ಎಸ್ಐಟಿಗೆ ಮಾಹಿತಿ ನೀಡಿದ್ದಾರೆ ತಜ್ಞರು. ಇದು ಬುರುಡೆ ಗ್ಯಾಂಗ್ನ ಮತ್ತೊಂದು ಎಕ್ಸ್ಕ್ಲೂಸಿವ್. ರಿಪಬ್ಲಿಕ್ ಕನ್ನಡ ಆರಂಭದಿಂದಲೂ ಹೇಳ್ತಾ ಇತ್ತು, ಈ ಬುರುಡೆ ತಂದಂತ ಜಾಗವನ್ನ ಯಾಕೆ ಚಿನ್ನಯ್ಯ ತೋರಿಸ್ತಾ ಇಲ್ಲ, ಯಾಕೆ ಎಸ್ಐಟಿ ತನಿಖಾ ತಂಡ ಆ ಬುರುಡೆ ತಂದ ಜಾಗಕ್ಕೆ ಹೋಗಿ ಉತ್ಖನನವನ್ನ ಮಾಡ್ತಾ ಇಲ್ಲ, ಯಾಕೆ ಆ ಜಾಗವನ್ನ ಗುರುತಿಸಿಲ್ಲ ಅಂತೇಳಿ ಪ್ರಶ್ನೆನ ಮಾಡ್ತಾ ಬರ್ತಾ ಇತ್ತು. ಕಾರಣ ಇಷ್ಟೇ, ಚಿನ್ನಯ್ಯನಿಗೆ ಆ ಬುರುಡೆ ಎಲ್ಲಿಂದ ತಂದಿದ್ದು ಅನ್ನೋದೇ ಗೊತ್ತಿರಲಿಲ್ಲ. ಇನ್ನು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿರುವ ಆರೋಪಕ್ಕೆ ವಿರಾಜಪೇಟೆ, ಸೋಮವಾರಪೇಟೆಯಲ್ಲಿ ಪ್ರತಿಭಟನೆಯ ಕಾವು ಹೆಚ್ಚಾಗಿತ್ತು. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ಧರ್ಮಸ್ಥಳ ಭಕ್ತರು ಹಾಗೂ ಬಿಜೆಪಿಯಿಂದ ಹೋರಾಟ ನಡೀತಾ ಇದೆ. ವಿರಾಜಪೇಟೆ ಹಾಗೂ ಸೋಮವಾರಪೇಟೆಯಲ್ಲಿ ಪ್ರತಿಭಟನೆ ನಡೀತಾ ಇದೆ. ವಿರಾಜಪೇಟೆಯ ಗಡಿಯಾರ ಕಂಬದ ಬಳಿ ಪ್ರತಿಭಟನೆ ನಡೆಸಿದ್ದಾರೆ. ಮಾನವ ಸರಪಳಿಯನ್ನು ನಿರ್ಮಿಸಿ ರಸ್ತೆಯನ್ನ ತಡೆದು ಆಕ್ರೋಶವನ್ನು ಹೊರಹಾಕಿದ್ದಾರೆ.